ಇತ್ತೀಚೆಗೆ ಒಂದು ವಿಷಯ ಗಮನಿಸಿರಬಹುದು. ಬಿಜೆಪಿ ನಾಯಕ ಜಗದೀಶ್ ಶೆಟ್ಟರ್ ಮತ್ತು ಕೆಎಸ್ ಈಶ್ವರಪ್ಪ ವಿಧಾನಸಭೆ ಅಧಿವೇಶನದಲ್ಲಿ ವೀರಾವೇಶದಿಂದ ಮಾತಾಡಿದರು. ಆಡಳಿತ ಪಕ್ಷನ ಟೀಕೆ ಮಾಡಿದರು. ಅದರಲ್ಲೂ ಜಗದೀಶ್ ಶೆಟ್ಟರ್ ಒಂದ್ ಹೆಜ್ಜೆ ಮುಂದೆ ಹೋಗಿ ಸದನದ ಬಾವಿಗೆ ಇಳಿದು ಘೋಷಣೆ ಕೂಗಿದ್ರು. ಎಂದೂ ಇಲ್ಲದ ಆವೇಶ ಇಂದ್ಯಾಕ ಬಂತಪ್ಪ ಅಂತ ಕೇಳಿದ್ರೆ ಅದರ ಹಿಂದ ದೊಡ್ಡ ಕಥಿನ ಐತ್ರಿ ಅಂತಾರ ಬಿಜೆಪಿ ಮಂದಿ. ಇದು ರಗಡ್ ರಾಜಕೀಯದ ಕಥಿ. ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುವೂ ಅಲ್ಲ, ಮಿತ್ರರೂ ಅಲ್ಲ. ರಾಜಕೀಯ ಶತ್ರುಗಳು ವಿರೋಧಿ ಪಾಳೆಯದಲ್ಲೇ ಇರಬೇಕು ಅಂತೇನೂ ಇಲ್ಲ. ಹೆಗಲ ಮೇಲೆ ಕೈ ಹಾಕಿಕೊಂಡ ಮಿತ್ರನೊಳಗೂ ಶತ್ರು ಇರಬಹುದಿಲ್ಲಿ. ರಾಜ್ಯ ಬಿಜೆಪಿಯ ಒಳಗಣ ಚಟುವಟಿಕೆಗಳನ್ನು ಇತ್ತೀಚೆಗೆ ಗಮನಿಸಿದಾಗ ಹುಟ್ಟಿದ್ದೇ ಇಂಥದ್ದೊಂದು ಗುಮಾನಿ. ಅದು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ ಅನ್ನುವಂಥ ಸತ್ಯ. ಜಗದೀಶ್ ಶೆಟ್ಟರ್ ಮತ್ತು BS ಯಡಿಯೂರಪ್ಪ ಅವರ ಮುಸುಕಿನ ಗುದ್ದಾಟ ಎಲ್ರಿಗೂ ಗೊತ್ತಿದ್ದಿದ್ದೆ. ಮರೆಯಲ್ಲೇ ನಿಂತು ಸೂಚನೆ ಕೊಡುವ ಇತರ ಮಹಾನ್ ನಾಯಕರ ಬಗ್ಗೆನೂ ವಿಷಯಗಳಿವೆ. ಅವೇನೇನು ಅಂತೀರಾ? ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಯಡಿಯೂರಪ್ಪ ಕೆಜೆಪಿ ವಿಸರ್ಜಿಸಿ ಬಿಜೆಪಿಗೆ ವಾಪಸ್ಸಾದಾಗ ಅವರಿಗೆ ಭರ್ಜರಿ ಸ್ವಾಗತ ಸಿಕ್ಕಿತ್ತು. ಇದೇ ಜಗದೀಶ್ ಶೆಟ್ಟರ್ ಅವರ ಹೆಗಲ ಮೇಲೆ ಕೈ ಹಾಕಿ ನಾವೆಲ್ಲ ವೈಯಕ್ತಿಕ ಭೇದ ಮರೆತೆವೆಂದರು. ಚುನಾವಣೆಯಲ್ಲಿ ಬಿಜೆಪಿ ಗೆದ್ದೂ ಆಯಿತು. ಮೋದಿ ಪ್ರಧಾನಿಯೂ ಆದರು. ಕೆಂಪು ಹಾಸಿನ ಸ್ವಾಗತ ಪಡೆದು ರಾಜ್ಯಾದ್ಯಂತ ಓಡಾಡಿ ಬಿಜೆಪಿಯ ಗೆಲುವಿಗೆ ಶ್ರಮಿಸಿದ್ದ ಯಡಿಯೂರಪ್ಪನವರಿಗೆ ಕೇಂದ್ರ ಸಚಿವ ಸ್ಥಾನ ಗ್ಯಾರಂಟಿ ಎಂಬುದು ಗುಲ್ಲಾಯಿತು. ಈ ಗುಲ್ಲೆ ಯಡಿಯೂರಪ್ಪನವರ ಕೇಂದ್ರ ಪದವಿಗೆ ಗಲ್ಲಾಯಿತು. ಅವರನ್ನು ಯೂಸ್ ಅಂಡ್ ಥ್ರೋ ಪೆನ್ ತರ ಬಳಸಿದರು. ಯಡಿಯೂರಪ್ಪ ಶೈನ್ ಆಗುವುದು, ಕೇಂದ್ರ ಸಚಿವರಾಗುವುದು ರಾಜ್ಯ ಬಿಜೆಪಿಯ ಒಂದು ದೊಡ್ಡ ಬಣಕ್ಕೆ ಸಹಿಸಲು ಸಾಧ್ಯವಿರಲಿಲ್ಲ. ಅದರ ಮುಂಚೂಣಿಯಲ್ಲಿದ್ದವರು ಅನಂತಕುಮಾರ್, ಜಗದೀಶ್ ಶೆಟ್ಟರ್, ಅಶೋಕ್, ಈಶ್ವರಪ್ಪ ಮುಂತಾದವರು. ಅವರಿಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯ ಬಿಜೆಪಿಯ ಏಕಚಕ್ರಾಧಿಪತಿಯಂತೆ ವರ್ತಿಸುತ್ತಿದ್ದರ ಬಗ್ಗೆ ರೊಚ್ಚಿತ್ತು. ಆ ವೇಳೆಯಲ್ಲಿ ಅನಂತಕುಮಾರ್ ಅಂತೂ ರಾಜ್ಯ ಬಿಜೆಪಿಯಲ್ಲಿ ಲೆಕ್ಕಕ್ಕೆ ಇರಲಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಯಡಿಯೂರಪ್ಪನವರನ್ನು ಕೇಂದ್ರ ಸಚಿವರಾಗಲು ಅನಂತಕುಮಾರ್ ಮತ್ತು ಬಣ ಬಿಟ್ಟೀತೆ ಎಂಬ ಗುಮಾನಿ ಹುಟ್ಟಿಕೊಂಡಿತು. ಯಾಕೆಂದರೆ ಅನಂತಕುಮಾರ್ ಕೇಂದ್ರ ರಾಜಕೀಯದಲ್ಲಿ ಕಳೆದ 15 ವರ್ಷಗಳಿಂದ ಪಳಗಿದವರು. ಮೋದಿಗೆ ಹಳೆ ಪರಿಚಯ. ಈ ಗುಮಾನಿ ನಿಜ ಅನ್ನೋ ಹಾಗೆ ಯಡಿಯೂರಪ್ಪ ಸೇರಿದಂತೆ ಸಚಿವಾಕಾಂಕ್ಷಿ ಸಂಸದರನ್ನೆಲ್ಲ ಅವರವರ ರಾಜ್ಯಕ್ಕೆ ಅಟ್ಟಲಾಯಿತು. ಸುಮ್ಮನೆ ಇರಲಾರದೆ ಇರುವೆ ಬಿಟ್ಟುಕೊಂಡ ಯಡಿಯೂರಪ್ಪ ತಾನು ರಾಜ್ಯ ಬಿಜೆಪಿಯ ಜವಾಬ್ದಾರಿ ಹೊರಲು ಸಿದ್ಧ ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್ ಅವರಿಗೆ ಬರೆದ ಪತ್ರ ಮಾಧ್ಯಮದಲ್ಲಿ ಸೋರಿಕೆ ಆಯಿತು. ಇದು ಯಡಿಯೂರಪ್ಪ ಮಾಡಿಕೊಂಡ ಮತ್ತೊಂದು ಎಡವಟ್ಟು. ಯಾಕೆಂದರೆ ರಾಜ್ಯ ಬಿಜೆಪಿ ಚುಕ್ಕಾಣಿ ಯಡಿಯೂರಪ್ಪ ಕೈಗೆ ಕೊಡುವುದು ಸಹಿತ ಪಕ್ಷದೊಳಗಣ ಅವರ ವಿರೋಧಿ ಬಣಕ್ಕೆ ಇಷ್ಟ ಇರಲಿಲ್ಲ. ಅಕಸ್ಮಾತ್ ಅವರು ಪಕ್ಷಾಧ್ಯಕ್ಷರಾದರೆ ಪಕ್ಷದ ಆಯಕಟ್ಟಿನ ಜಾಗದಲ್ಲಿ ತನ್ನ ಕಡೆಯವರನ್ನೇ ತಂದು ಕೂರಿಸುತ್ತಾರೆ ಮತ್ತು ಉಳಿದವರೆಲ್ಲ ಕಾಲಕಸವಾಗಿ ಹೋಗುತ್ತಾರೆ ಎಂಬ ಭೀತಿ ಅಶೋಕ್ ಸೇರಿದಂತೆ ಎಲ್ಲ ಸಮುದಾಯದ ಬಿಜೆಪಿ ಮುಖಂಡರಿಗೂ ಇತ್ತು. ಯಡಿಯೂರಪ್ಪ ಹಾಗೆ ಮಾಡುವವರೇ ಅನ್ನೋದು ಸುಳ್ಳಲ್ಲ. ಅತ್ತ ಬಿಜೆಪಿಯಲ್ಲಿ ಉತ್ತರ ಕರ್ನಾಟಕ ಲಿಂಗಾಯತರ ಅಧಿಕೃತ ಲೀಡರ್ ಆಗಿ ಬಿಂಬಿಸಿಕೊಂಡಿದ್ದ ಜಗದೀಶ್ ಶೆಟ್ಟರ್ ರಾಜ್ಯವ್ಯಾಪಿ ಲಿಂಗಾಯತರ ಏಕೈಕ ನಾಯಕನಾಗುವ ಆಸೆಯನ್ನು ಒಳಗೊಳಗೆ ಅದುಮಿಟ್ಟುಕೊಂಡಿದ್ದರು. ಹೀಗಿರುವಾಗ ತಮ್ಮದೇ ಕೋಮಿನ ಇನ್ನೊಬ್ಬ ಪ್ರಬಲ ನಾಯಕ ಆಯಕಟ್ಟಿನ ಸ್ಥಾನದಲ್ಲಿ ಕುಳಿತರೆ ತನ್ನ ಪರಿಸ್ಥಿತಿ ಏನಾಗಬಹುದೆಂಬ ಅರಿವು ಶೆಟ್ಟರ್ಗಿತ್ತು. ಯಡಿಯೂರಪ್ಪ ಪಕ್ಷಾಧ್ಯಕ್ಷ ಆಗುವುದು ತನಗೆ ಮಾರಕ ಅನ್ನೋದು ಶೆಟ್ಟರ್ಗೆ ಗೊತ್ತಿತ್ತು. ಹೀಗಾಗಿ ಅಂದಿನಿಂದಲೇ ಅವರು ತಮ್ಮ ವ್ಯಕ್ತಿತ್ವದ ಪ್ರಭಾವವನ್ನು ಏನಕೇನ ಪ್ರಕಾರೇಣ ಹೆಚ್ಚಿಸಿಕೊಳ್ಳಲು ಬಹುಶಃ ನಿರ್ಧರಿಸಿದರು. ಆಗಲೇ ಶುರುವಾಗಿದ್ದು ಸರ್ಕಾರದ ವಿರುದ್ಧ ಅವರ ರೊಚ್ಚಿಗೆದ್ದ ಹೇಳಿಕೆಗಳು, ಸದನದಲ್ಲಿ ಜೋರು ಮಾತು, ಗಲಾಟೆ, ಧರಣಿ, ಮಾಧ್ಯಮಗಳಲ್ಲಿ ಮಿಂಚಿಂಗು. ನಿಜಕ್ಕೂ ಈ ಆವೇಶ, ವೀರಾವೇಶ ತೋರಿಕೆಗೆ ಸರ್ಕಾರದ ವಿರುದ್ಧ ಇದ್ದಂತಿದ್ದರೂ ವಾಸ್ತವದಲ್ಲಿ ಅದು ಪಕ್ಷದೊಳಗಣ ವೈರಿಯನ್ನು ಹಣಿಯೋಕೆ ಅನ್ನೋದು ಬಿಜೆಪಿಯೊಳಗಿನ ಗುಸುಗುಸು. ಶೆಟ್ಟರ್ ಸದನದಲ್ಲಿ ಎತ್ತಿದ ವಿದ್ಯುತ್ ಖರೀದಿ ಹಗರಣ, ನೈಸ್ ಹಗರಣ, ಡಿನೋಟಿಫಿಕೇಶನ್ ಬಗ್ಗೆ ತನಿಖೆಗೆ ಒತ್ತಾಯಿಸ್ತಾ ಇರೋದು ಎಲ್ಲಾನು ಕಾಂಗ್ರೆಸ್ನ ಬಗ್ಗಿಸೋಕಲ್ಲ, ಯಡಿಯೂರಪ್ಪನವ್ರನ್ನ ಸಿಕ್ಕಿಸೋಕೆ ಅಂತಾರೆ ಹತ್ತಿರದಿಂದ ಬಲ್ಲವರು. ಈ ಹಗರಣಗಳೆಲ್ಲ ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಕುತ್ತಿಗೆಗೆ ಬರಲಿ ಅಂತ ಅವರ ನಿರೀಕ್ಷೆ. ಇನ್ನು ಯಡಿಯೂರಪ್ಪನವರು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಬಾರದು ಅಂತ ಹೇಳೋಕೆ ಅಶೋಕ್ ಬಣಕ್ಕೆ ಇನ್ನೊಂದು ಕಾರಣ ಇದೆ.
ಈ ಸಲ ಒಕ್ಕಲಿಗ ಸಮುದಾಯದವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋ ಅಹವಾಲಿದೆ. ಬೆಂಬಲಿಗರನ್ನು ಮುಂದಿಟ್ಟುಕೊಳ್ಳುವ ಮೂಲಕ ಅಶೋಕ್ ರಾಜ್ಯಾಧ್ಯಕ್ಷರಾಗೋಕೆ ಹವಣಿಸ್ತಾ ಇದ್ದಾರೆ. ಇದಕ್ಕೆ ಅಶೋಕ್ ಬಣ ಕೊಡೋ ಕಾರಣ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ್ಲಿಂದ ಒಕ್ಕಲಿಗರಿಗೆ ಅನ್ಯಾಯ ಆಗ್ತಿದೆ ಅನ್ನೋದು. ಇದು ಯಡಿಯೂರಪ್ಪನವರಿಗೆ ಮಾರಕವಾಗಿದೆ. ಒಟ್ಟಿನಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಯಾವ ಕಾರಣಕ್ಕೂ ಯಡಿಯೂರಪ್ಪ ಮತ್ತವರ ಬಣ ಮಿಂಚಬಾರದೆಂದು ಶತಾಯಗತಾಯ ಪ್ರಯತ್ನ ನಡೆದಿದೆ. ಸದ್ಯಕ್ಕೆ ಯಡಿಯೂರಪ್ಪ ಸುಮ್ಮಗಿದ್ದಾರೆ. ಅವರ ಬಣ ತೀರಾ ಚಿಕ್ಕದಿದೆ. ಆದರೆ ಅವರು ಸುಮ್ಮನಿರುವ ಪೈಕಿ ಅಲ್ಲವೇ ಅಲ್ಲ. ಸಂದರ್ಭ ನೋಡಿ ಸಿಡಿದೇಳುವ ಪೈಕಿ. ತಂತ್ರ ಪ್ರತಿತಂತ್ರ ಹೂಡೋಕೆ ದೇವೇಗೌಡರನ್ನು ಬಿಟ್ಟರೆ ಯಡಿಯೂರಪ್ಪನವರೇ ಸೈ. ಈಗ ಎಷ್ಟೇ ಹಾರಾಡಿದರೂ ಇನ್ನು 4 ವರ್ಷಗಳಲ್ಲಿ ಎದುರಾಗುವ ರಾಜ್ಯ ವಿಧಾನಸಭೆ ಚುನಾವಣೆ ವೇಳೆ ಇನ್ನೊಂದು ಬಣಕ್ಕೂ ಯಡಿಯೂರಪ್ಪನವರು ಮತ್ತೆ ಬೇಕೇ ಬೇಕು. ಆ ಅನಿವಾರ್ಯತೆ ಸೃಷ್ಟಿಸುವ ಚಾಕಚಕ್ಯತೆಯೂ ಅವರಿಗೆ ಇದೆ. ಕೇಂದ್ರ ಬಿಜೆಪಿ ವರಿಷ್ಠರಿಗೂ ಇದರ ಅರಿವಿದೆ. ಆದರೂ ಮೋದಿ ಅಲೆ ಮೇಲೆ ಕೇಂದ್ರಕ್ಕೆ ಅಧಿಕಾರಕ್ಕೆ ಬಂದಿರೋ ಬಿಜೆಪಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅದೇ ಬಲದ ಮೇಲೆ ಸ್ಪರ್ಧಿಸಬಹುದು. ಮೋದಿ ಹವಾ ಮುಂದುವರೆದರೆ ಯಡಿಯೂರಪ್ಪನವರನ್ನ ಸೈಡಿಗೆ ಸರಿಸಿ ಅವರ ಅವಶ್ಯಕತೆಯೇ ಬೇಡ ಅಂತ ಆಗಬಹುದು. ಆಗ ಯಡಿಯೂರಪ್ಪನವರ ಚಾಲಾಕಿತನ ಕೆಲಸಕ್ಕೆ ಬರುತ್ತಾ? ಅವರು ಬಿಜೆಪಿಗೆ ಅನಿವಾರ್ಯ ಆಗ್ತಾರ, ಲೆಕ್ಕಕ್ಕಿಲ್ಲ ಅಂತ ಆಗ್ತಾರ? ಮತ್ತೆ ಕೆಜೆಪಿ ಕಟ್ಟೋ ಹುಮ್ಮಸ್ ಬರುತ್ತಾ? ದೇವರೇ ಬಲ್ಲ. ಒಟ್ನಲ್ಲಿ ಯಡಿಯೂರಪ್ಪನವರನ್ನ ಬಳಸ್ಕೊಳ್ಬೇಕಾಗಿತ್ತು, ಬಳಸ್ಕೊಂಡ್ರು. ಮುಗಿಸ್ಬೇಕಾಗಿತ್ತು, ಮುಗಿಸಿದ್ರು. ಶತ್ರು ಕಹಾ ಹೇ ಅಂತ ಕೇಳಿದರೆ ಬಗಲ್ ಮೇ ಹೇ ಅನ್ನೋ ಗಾದೆ ಯಡಿಯೂರಪ್ಪನವರ ಪಾಲಿಗೆ ನಿಜವಾಯಿತು. ಇದು ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್ ವಿಶೇಷ.